ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಸಂಚಿಕೆಯಲ್ಲಿ ಜ್ಯೋತಿಷ್ಯ ಮತ್ತು ಕುಂಡಲಿ ಅದರ ಮಹತ್ವಗಳನ್ನು ನಿಮಗೆ ತಿಳಿಸಿಕೊಡ್ತೇನೆ. ಕುಂಡಲಿಯಲ್ಲಿರೋದು 12 ಮನೆಗಳು ಮತ್ತು 9 ಗ್ರಹಗಳು. ಪ್ರತಿಯೊಂದು ಮನುಷ್ಯನು ಒಬ್ಬನಿಗೆ ಒಳ್ಳೆಯದು, ಒಬ್ಬನಿಗೆ ಕೆಟ್ಟದ್ದು. ಎಲ್ಲರಿಗೂ ಒಳ್ಳೆಯವನಾಗಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ಕೆಟ್ಟವನಾಗಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಗ್ರಹಗಳು ಮತ್ತು ಮನೆಗಳು. ಒಂದು ಉದಾಹರಣೆ ನಿಮಗೆ ಕೊಡಬೇಕಂದ್ರೆ, ಕುಂಡಲಿಯಲ್ಲಿರೋದು 6ನೇ ಮನೆಯನ್ನು ತಗೊಳ್ಳೋಣ. 6ನೇ ಮನೆ ನಮ್ಮ ವೃತ್ತಿಯಲ್ಲಿ ಒಳ್ಳೆಯದನ್ನು ಮಾಡುತ್ತೆ. ಅದೇ ಅದು ವಿವಾಹ ಜೀವನದಲ್ಲಿ ಮತ್ತು ನಮ್ಮ ಆರೋಗ್ಯದಲ್ಲಿ ಕೆಟ್ಟದ್ದನ್ನು ಮಾಡುತ್ತೆ. ಕೆಟ್ಟದ್ದು ಮಾಡೋ ಗ್ರಹಗಳಿಗೆ ನಾವು ಏನು ಮಾಡಬೇಕು? ದಾನವನ್ನು ಮಾಡಬೇಕು. ಒಳ್ಳೆಯದು ಮಾಡೋ ಗ್ರಹಗಳನ್ನು ಅಥವಾ ಮನೆಗಳನ್ನು ನಾವು ಆರೈಕೆ ಮಾಡಬೇಕು. ಒಬ್ಬ ಮನುಷ್ಯ ಕೆಟ್ಟದ್ದನ್ನು ಮಾಡೋಂಗೆ ನಾವು ಒಂದು ಕನ್ಫ್ಯೂಸ್ ಮಾಡಬೇಕು, ಇಲ್ಲ ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ. ಕನ್ಫ್ಯೂಸ್ ಮಾಡಬೇಕು ಯಾವ ಥರ ಅಂತಂದರೆ, ಅವನಿಗೆ ಏನಾದರೂ ಒಂದು ಗಿಫ್ಟನ್ನು ಕೊಟ್ಟಾಗ ಅವನು ಕನ್ಫ್ಯೂಸ್ ಆಗಿ ಸುಮ್ಮನಾಗ್ತಾನೆ. ಅದೇ ರೀತಿ ಕೆಟ್ಟದ್ದು ಮಾಡುವಂಥ ಗ್ರಹಗಳಿಗೆ ನಾವು ದಾನವನ್ನು ಬಡವರಿಗೆ ಕೊಟ್ಟಾಗ ಆ ಕೆಟ್ಟ ಇಂಟೆನ್ಸಿಟಿ ನಮಗೆ ಕಡಿಮೆ ಆಗುತ್ತೆ. ಯಾವುದು ಒಳ್ಳೆಯದು ಮಾಡುತ್ತೆ ಗ್ರಹಗಳು, ಅದನ್ನು ನಾವು ಮಂತ್ರವನ್ನು ಹೇಳಿ ಆರೈಕೆ ಮಾಡಿ ಅದನ್ನು ನಮ್ಮ ಹತ್ತಿರದಲ್ಲಿ ತಗೊಂಡು ಬರಬೇಕು. ಇದೇ ರೀತಿ ಜ್ಯೋತಿಷ್ಯದಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬೇಕು. ಇದೇ ರೀತಿ ಉಪಯೋಗವಾಗುವಂತಹ ಮಾಹಿತಿಯನ್ನು ಪಡೆಯಲು ನನ್ನ ಗ್ರೀನ್ ಪ್ಲಾನೆಟ್ ಆಸ್ಟ್ರೋ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.